ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನಷ್ಟೇ ನಿಜವಾದೆವು ಇದುವೇ ಅನುಬಂಧದ ಸಾಕ್ಷಿಯು ನಾನೊಬ್ಬ ಒಳ್ಳೆ ತಂದೆ ಅಂತ ಅಂದ್ಕೊಂಡಿದ್ದೆ. ಒಳ್ಳೆಯವನಿರ್ಲಿ, ಒಬ್ಬ ತಂದೆ ಕೂಡ ಆಗಕ್ಕಾಗ್ಲಿಲ್ಲ. ನಾನು ಬರೀ ಸ್ಕೂಲ್ ಫೀಸ್ ಕಟ್ಟೋದ್ರಿಂದ ಮಕ್ಕಳ ಖರ್ಚು ನೋಡ್ಕೊಳ್ಳೋದ್ರಿಂದ ಒಬ್ಬ ತಂದೆ ಆಗೋದಿಲ್ಲ. ತಂದೆ ಆಗೋದಕ್ಕೆ ತನ್ನ ಮಕ್ಕಳಿಗೆ ಅವರ ಆಸೆ ಆಕಾಂಕ್ಷೆಗಳಿಗೆ ಹೃದಯದಲ್ಲಿ ಜಾಗ ಕೊಡಬೇಕಾಗತ್ತೆ. ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳ ಆಸೆಗಳು ತಂದೆ ಹಠಕ್ಕಿಂತ ದೊಡ್ಡದಾಗಿರುತ್ತೆ ಅಂತ. ಆದ್ರೆ ನಾನು ನನ್ನ ಹಠದ ಮುಂದೆ ನನ್ನ ಮಕ್ಕಳ ಆಸೆಯನ್ನು ನೋಡೋದಕ್ಕಾಗ್ಲಿಲ್ಲ. ಪಾವನಿ ನನ್ನ ಹತ್ರ ಬಂದಿದ್ಲು, ಆದ್ರೆ ನಾನ್ ಬರೀ ನಿನ್ನ ಕೇಳಕ್ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟೆ. ನಾನವಳ ಆಸೆಗಳನ್ನ ನೋಡ್ಲೇ ಇಲ್ಲ. ಮತ್ತೆ ನೀನ್ ಎಲ್ಲ ಪರಿಸ್ಥಿತಿಲೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡೆ. ಹಾಗೆಲ್ಲ ಹೇಳ್ಬೇಡಿ. ನನಗ್ ಗೊತ್ತಿದೆ ನೀವು ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಗೊತ್ತಾಗ್ಲಿಲ್ಲ ಯಾವಾಗ ನನ್ನ ಈಗೋನೆ ನನ್ನ ಪ್ರೀತಿಗಿಂತ ದೊಡ್ಡದಾಗೋಯ್ತು ಅಂತ. ನನ್ನ ಪ್ರತಿ ವಿಷಯದಲ್ಲೂ, ಪ್ರತಿ ವ್ಯಕ್ತಿಲೂ, ಪ್ರತಿಯೊಂದು ಮಾತಲ್ಲೂ ಬರೀ ನಿನ್ನನ್ನ ಕೇಳಕ್ ತೋರ್ಸೋದಕ್ಕೆ ಏನಾದ್ರೂ ಒಂದು ಕಾರಣ ಕಾಣ್ತಿತ್ತು. ಎಷ್ಟು ಅಂದ್ರೆ ನನ್ನ ಮಕ್ಕಳಲ್ಲೂ ಕೂಡ ದ್ವೇಷದ ಈ ಹೋರಾಟದಲ್ಲಿ ಒಬ್ಬ ಗಂಡ ಗೆಲ್ತಾ ಹೋದ. ಆದ್ರೆ ಒಬ್ಬ ತಂದೆ ಸೋತ್ ಹೋದ. ಐ ಹೇಟೆಡ್ ಯು ಅನುಪಮ. ನಾನು ಅಂದ್ಕೊಂಡಿದ್ದೆ ನಾನು ಇಷ್ಟೊಂದು ದ್ವೇಷನ ಯಾವತ್ತೂ ಯಾರ ಮೇಲೂ ತೋರ್ಸಕ್ಕಾಗಲ್ಲ ಅಂತ. ಆದ್ರೆ ಇವತ್ತು ಅದಕ್ಕಿಂತ ಜಾಸ್ತಿ ದ್ವೇಷ ನನ್ನ ಮೇಲೆ ನನಗಾಗ್ತಾ ಇದೆ. ನನ್ನನ್ನು ತುಂಬಾ ದ್ವೇಷಿಸ್ತೀನಿ. ಬೇರೆಯವ್ರನ್ನ ಕ್ಷಮಿಸೋದು ಸುಲಭ, ಆದ್ರೆ ತಮ್ಮನ್ ತಾವು ಕ್ಷಮಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೂ ಈಗ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೇಬೇಕು. ನಿಮ್ಮನ್ನ ನೀವು ಸಂಭಾಳಿಸ್ಕೊಳ್ಳಿಲ್ಲ ಅಂದ್ರೆ ಸ್ವೀಟಿನ ಹೇಗೆ ಸಂಭಾಳಿಸ್ತೀರಾ? ನಾವು ಮತ್ತೆ ಜೊತೆಲಿರಕ್ಕಾಗಲ್ಲ.
ಆದ್ರೆ ಇದನ್ನಂತೂ ಪ್ರಯತ್ನ ಪಡ್ಬೋದಲ್ವಾ? ನಾವು ಬೇರೆ ಆಗೋದ್ರ ಪ್ರಭಾವ ಸ್ವೀಟಿ ಮೇಲೆ ಆಗದೆ ಇರೋ ಥರ. ಪಾವನಿನ ನಿನ್ನ ಹತ್ರ ಇಟ್ಕೋ ಅನುಪಮ. ನನ್ನಿಂದ ಆಗಲ್ಲ. ನಾನು ಮನೆ, ಕೆಲ್ಸ, ಮಕ್ಕಳು ಎಲ್ಲದನ್ನು ಒಟ್ಟಿಗೆ ನೋಡ್ಕೊಳಕ್ಕಾಗೋದಿಲ್ಲ. ನಾನು ಒಳ್ಳೆ ವ್ಯಕ್ತಿ ಆಗೋದಕ್ಕೆ, ಒಬ್ಬ ಒಳ್ಳೆ ತಂದೆ ಆಗೋದಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ನೀಡ್ ಯುವರ್ ಸಪೋರ್ಟ್. ನಿನ್ ಜೊತೆಲಿರೋ ಅಂತ ಕೇಳ್ಕೊತಿಲ್ಲ ನಾನು, ನಿನ್ ಸಹಕಾರ ಕೇಳ್ತಾ ಇದ್ದೀನಿ ನಾನು. ನೀವು ಚಿಂತೆ ಮಾಡಬೇಡಿ. ನಾನು ನನ್ನ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ. ಐ ವಾಂಟ್ ಟು ಬಿ ಎ ಬೆಟರ್ ಫಾದರ್ ಫಾರ್ ಪಾವನಿ. ಸಮರ್ಥನ ಯಾವಾಗ್ಲೂ ನೀನೇ ನೋಡ್ಕೊಂಡೆ. ತುಷಾರ್ ತಪ್ಪು ಮಾಡಿದಾಗ ನೀನು ಅವ್ರಿಗೆ ಸರಿಯಾದ ದಾರಿ ತೋರಿಸ್ದೆ. ಅಂಡ್ ನೌ ಫಾರ್ ಪಾವನಿ ಐ ನೀಡ್ ಯೋರ್ ಸಪೋರ್ಟ್. ಸ್ವೀಟಿ, ಸಮರ್ಥ್, ತುಷಾರ್, ನಮ್ ಸೊಸೆ, ನಮ್ಮಿಡೀ ಪರಿವಾರನ ನಾವಿಬ್ರು ಸೇರಿ ಸಂಭಾಳಿಸೋಣ. ನಮ್ಮಿಬ್ರು ಮಧ್ಯೆ ಏನಿದೆಯೋ ಏನಿಲ್ವೋ, ಈ ಪರಿವಾರ ಇದೆ, ಅದ್ ಯಾವತ್ತೂ ಇರುತ್ತೆ. ನಾನು ಸ್ವೀಟಿ ಹತ್ರ ಇರ್ತೀನಿ. ಎಸ್ ಕಾವ್ಯ. ಪಾವ್ನಿಗೆ ಎಚ್ಚರಿಕೆ ಆಯ್ತಾ? ಹಾ, ಥ್ಯಾಂಕ್ ಗಾಡ್ ಶಿ ಇಸ್ ಫೈನ್. ವಿ, ನೀನ್ ಇವಾಗ್ಲೇ ಬರ್ತಿದ್ಯಾ ಅಥವಾ ಬೆಳಗ್ಗೆನಾ? ಗೊತ್ತಿಲ್ಲ, ನೋಡ್ತೀನಿ. ನೋಡ್ತೀನಿ ಅಂದ್ರೆ? ನೋಡ್ತೀನಿ ಅಂತಂದ್ರೆ ನಾನು ಬೆಳಿಗ್ಗೆ ಡಿಸೈಡ್ ಮಾಡ್ತೀನಿ ಬರಕ್ಕಾಗತ್ತಾ ಇಲ್ವಾ ಅಂತ. ಪಾವನಿ ಎದ್ದ ಮೇಲೆ ಅವಳ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವಳೇನಾದ್ರೂ ಹೇಳಿದ್ರೆ ಐ ಹ್ಯಾವ್ ಟು ಸ್ಟೇ ವಿತ್ ಹರ್, ದೆನ್ ಐ ಹ್ಯಾವ್ ಟು ಸ್ಟೇ ವಿತ್ ಹರ್. ಹಾಗಿದ್ದಾಗ ನೀನು ಮತ್ತೆ ಅನುಪಮ ಡಿವೋರ್ಸ್ ತಗೋಬೇಡಿ ಅಂತಾನೂ ಹೇಳ್ಬೋದಲ್ವಾ? ಆಮೇಲೆ ನೀನು ಅಲ್ಲೇ ಇರಕ್ ಶುರು ಮಾಡ್ತೀಯಾ? ಅವಾಗ್ಲೂ ನೀನು ಅವಳು ಹೇಳ್ದಾಗೆ ಮಾಡ್ತೀಯಾ? ಕಾವ್ಯ, ಡೂ ಯು ರಿಯಲಿ ಥಿಂಕ್ ದಿಸ್ ಇಸ್ ದ ಟೈಮ್ ಫಾರ್ ಆಲ್ ದಿಸ್ ಡಿಸ್ಕಷನ್? ನನ್ ಮಗಳು ಭಯ ಪಟ್ಕೊಂಡಿದ್ದಾಳೆ. ಮತ್ತೆ ನನ್ ಭಯ? ವಿ, ನನಗ್ ತುಂಬಾ ಚೆನ್ನಾಗ್ ಗೊತ್ತು ನೀನು ಮತ್ತೆ ಅನುಪಮ ಪಾವ್ನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ದಟ್ಸ್ ವೈ ಐ ವಾಂಟ್ ಟು ನೋ. ಪಾವ್ನಿ ಏನಾದ್ರೂ ನೀವಿಬ್ರು ಒಟ್ಟಿಗೆ ಇರಿ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ತೀಯಾ? ವಾಟ್ ವಿಲ್ ಯು ಡೂ? ಗುಡ್ ನೈಟ್ ಕಾವ್ಯ. ಇಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಇಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ನಾನು ಇಂಥದ್ದೇ ಏನಾದ್ರೂ ಮಾಡ್ಬೇಕಾಗತ್ತೆ. ಮೋಸ್ಟ್ಲಿ ವಿಗೆ ಆವಾಗ ನನ್ನ ವ್ಯಾಲ್ಯೂ ಅರ್ಥ ಆಗ್ಬೋದು. ವಾವ್ ಪಾವ್ನಿ, ವಾವ್, ಏನ್ ಗೇಮ್ ಮಾಡಿದ್ಯಾ ನೀನು. ನಾನ್ ನಿನಗೆ ವಾರ್ನಿಂಗ್ ಅಷ್ಟೇ ಕೊಟ್ಟಿದ್ದು, ನಿನ್ನ ನಿಮ್ಮಪ್ಪನ ದೂರ ಮಾಡ್ತೀನಿ ಅಂತ. ನೀನ್ ನೋಡಿದ್ರೆ ಒಂದು ಕ್ಷಣದಲ್ಲೇ ವೀನ ನನ್ನಿಂದ ದೂರ ಮಾಡ್ಬಿಟ್ಟೆ. ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ, 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 ಕೃಷ್ಣ ಹರೆ ಕೃಷ್ಣ. ದೇವ್ರ ದಯೆಯಿಂದ ಈ ಹೊಸ ದಿನ ಒಂದು ಹೊಸ ಆರಂಭನ ಹೊತ್ಕೊಂಡ್ ಬರ್ಲಿ. ಐ ಹೋಪ್ ಸೊ. ನೀವಿಬ್ರು ಇದೇ ತರ ಯಾವಾಗ್ಲೂ ಒಟ್ಟಿಗೆ ಯಾಕಿರೋಕ್ಕಾಗಲ್ಲ?